ರಾಜ್ಯದಲ್ಲಿ ಯಾರ ಒಬ್ರು ಗಂಡಸಿಲ್ವಾ? ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಒಬ್ಬ ಗಂಡಸ್ಥಾನ ಇರ್ತಕ್ಕಂಥ ಶಾಸಕ ಇಲ್ವಾ? ಒಬ್ಬ ಶಾಸಕ ಇಡೀ ರಾಜ್ಯಾದ್ಯಂತ ಪ್ರತಿನಿಧಿಸುವಂತ ಒಬ್ಬ ಶಾಸಕ ಇಲ್ವಾ ಗಂಡಸ್ಥಾನ ಇರ್ತಕ್ಕಂಥವ್ನು? ನಾವೆಲ್ಲರೂ ರಾಜ್ಯ ನಾಯಕರು ಅಂತೇಳಿ ಬಾಯಿ ಬಿಡ್ಕೊಂತಾರಲ್ವಾ ಇವರು? ಈಗ ಮಾತ್ರ ಇವರಿಗೆ ಶಕ್ತಿ ಇಲ್ವಾ ಮಾತಾಡ್ಲಿಕ್ಕೆ? ಸಿ.ಟಿ. ರವಿನ್ ಕೇಳಿದ್ದಾಯ್ತು ಪ್ರಶ್ನೆನ, ಮೌನ. ಬಿ.ಎಲ್. ಸಂತೋಷ್ ಜಿನ ಕೇಳಿದ್ದಾಯ್ತು, ಮೌನ. ಸಿಎಂ ಕೇಳಿದ್ದಾಯ್ತು, ಹೋಮ್ ಮಿನಿಸ್ಟರ್ ಕೇಳಿದ್ದಾಯ್ತು, ನಳಿನ್ ಕುಮಾರ್ ಕಟೀಲ್ ಕೇಳಿದ್ದಾಯ್ತು. ಘಟಾನುಘಟಿ ನಾಯಕರು ಅಂತ ಹೇಳ್ಕೊಂತಾರೆ. ಎಲ್ಲರನ್ಗೂ ಸರಣಿ ಟ್ವೀಟ್ ಮಾಡ್ತಾ ಇದೀನಿ, ಒಬ್ರಾದ್ರೂ ಒಬ್ರು ರಿಪ್ಲೈ ಮಾಡ್ತಾ ಇಲ್ವಲ್ರಿ? ನಮ್ಗೇನು ತೆವಲತ್ತಿತ್ತ? ನಮ್ಗೆ ಮನೆಯವ್ರು ಚುನಾವಣೆಗೆ ನಿಂತ್ಕೊಂಡಿದ್ರ 2013ರಲ್ಲಿ 18ರಲ್ಲಿ 19ರಲ್ಲಿ ಇಡೀ ದೇಶಾದ್ಯಂತನ ₹1 ಇವ್ರ ಹತ್ರ ₹1 ಇಸ್ಕೊಂಡ್ಲಿಲ್ವಲ್ರಿ? ಪಕ್ಷದ ಹತ್ರ ಪಕ್ಷದಲ್ಲಿ ₹1 ನಾನು ಪಡ್ಕೊಂಡ್ಲಿಲ್ವಲ್ರಿ? ಒಬ್ಬ ಗಂಡಸ್ಥಾನ ಇರ್ತಕ್ಕಂಥ ಯಾರಾದ್ರೂ ಶಾಸಕರು ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಬಿಜೆಪಿ ನಾಯಕರನ್ನು ಕೇಳೇ ಬಿಡೋಣ, ಯಾಕೆಂದ್ರೆ ನೋವನ್ನ ತಟ್ಕೊಳಕ್ಕಾಗಲ್ಲ. ಸಿ.ಟಿ. ರವಿ ಹಿಂದೂ ಹುಲಿ, ಅನಂತ್ ಕುಮಾರ್ ಹೆಗಡೆ ಹಿಂದೂ ಹುಲಿ. ಫೋನ್ ಮಾಡ್ರೆ ಫೋನ್ ತೆಗಿಯಲ್ವಲ್ರಿ ಸಿ.ಟಿ. ರವಿ ಅವರು, ಅನಂತ್ ಕುಮಾರ್ ಹೆಗಡೆ ಅವರು? ಫೋನ್ ತೆಗಿಯಲ್ಲ ರೀ, ಟ್ವಿಟ್ಟರ್ ಮಾಡ್ರೆ ತೆಗಿಯಲ್ಲ, ಮೆಸೇಜ್ ಹಾಕಿರೋದು ನೋಡಲ್ಲ, ವಾಟ್ಸ್ಆಪ್ ಮಾಡ್ರೆ ನೋಡಲ್ವಲ್ರಿ. ಇನ್ನೆಂತಾರ್ರಿ ಇವರು? ಏನ್ ಮಾಡ್ತಾವ್ರೆ? ನಾವ್ ಒಬ್ಬನೇ ಎಷ್ಟು ಅಂತ ಪೊಲೀಸ್ನ ಪ್ರಶ್ನೆ ಮಾಡ್ಲಿರಿ? ಪೊಲೀಸರು ಏನಂತಾರೆ? ಹೋಗಲೇ, ನಿನ್ಗೆ ಯಾವನ ಒಬ್ಬನ ರಾಜಕಾರಣಿಗಳು ಬೆಂಬಲಕ್ಕೆ ಬರಲ್ಲ, ಹುಚ್ಚನ ಮಗ ಅಂತ ಬೈತಾರ ನನ್ನ. ನಿನ್ಗೆ ಯಾಕೋಬೇಕು ಇವೆಲ್ಲ? ತೆವಲೇನೋ ನಿನ್ಗೆ? ರಾಜ್ಯ ದೇಶ ಧರ್ಮ ನೀನ್ ಒಬ್ಬಂದೇನೇನೋ? ಇನ್ಯಾವೋ ನಿಲ್ವೇನೋ? ನೀನ್ ಯಾಕೋ ತಿಕ್ಕಾಮಿಕಟ್ ಸುಮ್ನೆ ಅಧಿಕಾರದಾಗಿರೋರು ಏನೇನ ಮಾಡ್ಕೊಂಡ್ಲಿ ಅಂತ ಪೊಲೀಸರು ನನಗೆ ಕ್ಯಾಕರು ಸುಗಿತಾರೆ. ರಾಜ್ಯ ಬಿಜೆಪಿ ನಾಯಕರು ಕೇಳ್ತಾ ಇದೀನಿ, ಒಬ್ಬನಿಗೆ ಗಂಡಸ್ಥಾನ ಇಲ್ವಾ? ಗಂಡಸ್ಥಾನ ಇರ್ತಕ್ಕಂಥ ಒಬ್ಬ ನಾಯಕ ಇಲ್ವಾ? ಒಬ್ಬ ನಾಯಕ ಇಲ್ವಾ ರಾಜ್ಯದಲ್ಲಿ? ನಾಮರ್ದ ನನ್ನ ಮಕ್ಕಳ, ನಿಮಗೋಸ್ಕರ ನಾವು ಹೆಂಡತಿ ಮಕ್ಕಳು ಎಲ್ಲರನ್ನು ಬಲಿ ಕೊಟ್ಕೊಂಡು, ಕುಟುಂಬವನ್ನು ಬಲಿ ಕೊಟ್ಕೊಂಡು, ಇದ್ದಿದ್ದ ಸರ್ವಸ್ವವನ್ನು ಕಳ್ಕೊಂಡು ನಾವು ಕೆಲಸ ಮಾಡಿದ್ವಲ್ರಯ್ಯ. ನಾಚಿಕೆ ಆಗಲ್ವೇನ್ರಯ್ಯ ನಿಮಗೆ? ನಿಜವಾಗ್ಲೂ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ರಾಜ್ಯ ನಾಯಕರಿಗೆ? ಏನು ಮಾಡ್ತಾ ಇದ್ದೀರಾ ನೀವು ರಾಜ್ಯ ನಾಯಕರು? ಹೇಳ್ತೀರಾ, ಬಾಯಿಗೆ ಬಂದಂಗೆ ಬೊಗಳ್ತೀರಾ, ಬಿಜೆಪಿ ಒಂದೇ ಹಿಂದೂ ಪರ ಸರ್ಕಾರ, ಬಿಜೆಪಿ ಒಂದೇ ಹಿಂದೂಗಳಿಗೆ ಉಳಿಗೋಸ್ಕರ, ನಮ್ಮಿಂದಲೇ ಹಿಂದೂ ಧರ್ಮ ಉಳಿದ್ಬಿಟ್ಟಿದೆ ಅಂತ ಹೇಳ್ತೀರಾ. ನಾಚಿಕೆ ಇದೆಯಾ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಒಬ್ಬರಾದ್ರೂ ಹೋಮ್ ಮಿನಿಸ್ಟರ್ ಏನ್ರಿ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಿದ್ರ ಹೋಮ್ ಮಿನಿಸ್ಟರು? ಏನೋ ಯಾರೋ ಹೇಳಿದ್ರಂತೆ ಪುಣ್ಯಾತ್ಮ, ಇಲ್ಲ ಅವನು 1 ವರ್ಷ ಒಳಗಡೆ ಇರಬೇಕು, ಜೈಲಲ್ಲಿ ಇರಬೇಕು ಅಂತೇಳಿ ಬಿಜೆಪಿ ನಾಯಕನೇ ಹೇಳಿದ್ನಂತೆ ಪೊಲೀಸ್ನವರಿಗೆ. ಅದ್ಭುತ ಕಣ್ರಯ್ಯ, ನಿಮ್ಮಂತ ನನ್ನ ಮಕ್ಕಳು ನಿಜವಾಗ್ಲೂ ನಾವು ಸೇವೆ ಮಾಡಿವಲ್ಲ, ನಮ್ ಮೆಟ್ಟಲ್ ನಾವು ಹೊಡ್ಕೋಬೇಕಣ್ರಯ್ಯ ನಿಮ್ಗೆ. ನನ್ನೇ ಜೈಲಲ್ಲಿ ಹಾಕ್ಬೇಕು ಪರ್ಮನೆಂಟ್ ಆಗಿ ಅಂತ ಹೇಳಿದ್ರಂತೆ. ಗಂಡಸ್ಥಾನ ಇಲ್ಲದ ರಾಜಕಾರಣಿಗಳು ರಾಜ್ಯದಲ್ಲಿ ಇದ್ದಾರೆ ಬಿಜೆಪಿನಲ್ಲಿ. ಗಂಡಸ್ಥಾನ ಇಲ್ಲದ ರಾಜಕಾರಣಿಗಳು. ಇಂಥ ನಿರ್ಲಜ್ಜ ಇಂಥ ನಾಮರ್ದ ಸರ್ಕಾರದ ಪರವಾಗಿ ನಾನು ಕೆಲಸ ಮಾಡಿದಕ್ಕೆ ನಾನು ಮೆಟ್ಟಲ್ ಹೊಡ್ಕೊಂಡೆ ಅಂತ ಹೇಳ್ಕೊಂಡು ನನ್ನ ಜೀವನ ನಾನು ಕೂಲಿ ನಾಲಿ ಮಾಡಿಕೊಂಡು ನಾನು ಜೀವನ ಮಾಡ್ತೇನೆ. ಹಬ್ಬ ಯಾವುದಾದ್ರೂ ಒಂದು ವಿಶೇಷವಾದಂತ ಒಂದು ವಿಡಿಯೋ ಹಾಕ್ಬಿಟ್ರೆ ರಾಜ್ಯದ ಘಟಾನುಘಟಿ ಹಿಂದೂ ಮುಖಂಡರು ಫೋನ್ ಮಾಡ್ಬಿಡ್ತಾರೆ ನನಗೆ, ಮೋದಿ ಅವರೇ ಸಖತ್ ಮಾತಾಡ್ಬಿಟ್ರಿ ಕಣ್ರಿ ನೀವು, ಇದೇ ತರ ಹೋಗ್ತಾ ಇರ್ರಿ, ನಿಮ್ ಹಿಂದೆ ನಾವು ಇರ್ತೀವಿ. ಏನು ತಟ್ಟಿದ್ದೆ. ಈಗ ಗೂಟ ಇಕ್ತಾ ಇದ್ದಾರೆ ಪೊಲೀಸ್ನವರು ನಮಗೆ ಮಾರ್ಮಿಕವಾಗಿ. ನನ್ನ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಸಿಲಿಕ್ಕೆ ಪ್ರಯತ್ನ ಮಾಡ್ತಾವ್ರೆ. ಈಗ ಎಲ್ಲ ಘಟಾನುಘಟಿ ಹಿಂದೂ ಮುಖಂಡರು ಮೌನವಾಗಿದ್ದಾರೆ. ಎಲ್ಲ ಹಿಂದೂ ಮುಖಂಡರು. ಈ ಒಂದು ರಾಜ್ಯ ಸರ್ಕಾರ ಇದೆಯಲ್ಲ, ಲಜ್ಜೆಗೆಟ್ಟ ರಾಜ್ಯ ಸರ್ಕಾರ, ಲಜ್ಜೆಗೆಟ್ಟ ನಾಮರ್ದರು ಅಂತ ಹೇಳ್ಬೋದು ಇವ್ರನ್ನ. ಸಿ.ಟಿ. ರವಿ ಅವರು ಫೋನ್ ಮಾಡ್ರೆ ತೆಗಿಯೋದೇ ಇಲ್ಲ. 100 ಸಲ ಮೆಸೇಜ್ ಹಾಕಿರೋ ರಿಪ್ಲೈನೇ ಮಾಡಲ್ಲ. ಅನಂತ್ ಕುಮಾರ್ ಜಿ ಹಿಂದೂ ಹುಲಿ, ಒಂದು ದಿನಕ್ಕೂ ನನಗೆ ರಿಪ್ಲೈ ಮಾಡ್ತಾ ಇಲ್ಲ. ಒಂದು ದಿನಕ್ಕೂ ನನಗೆ ರಿಪ್ಲೈ ಮಾಡ್ತಾ ಇಲ್ಲಪ್ಪ. ಅಯ್ಯೋ, ನಮ್ಮ ಪ್ರತಾಪ್ ಸಿಂಹ ಅವರು ಏನ್ರಿ, ಒಬ್ಬರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ಅನೇಕರು ಹೇಳ್ತಾರೆ, ಒಂದೇ ಒಂದು ಟ್ವೀಟ್ ಹಾಕ್ಬಿಟ್ರೆ ಸಾಕು ನರೇಂದ್ರ ಮೋದಿ ಅವರಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಅವರಿಗೆ ಸ್ಪಂದಿಸ್ಬಿಡ್ತಾರೆ ಅಂತೇಳಿ. ಓರಿ ನಾನು ಟ್ವಿಟರ್ ಖಾತೆನಲ್ಲಿ ನೋಡ್ರಿ ಎಷ್ಟು ಯಾರ್ಯಾರನ್ನ ಟ್ಯಾಗ್ ಮಾಡಿ ನಾನು ಟ್ವೀಟ್ ಮಾಡಿದೀನಿ ಅಂತೇಳಿ.